ಇತ್ತೀಚೆಗೆ ಯೂಟ್ಯೂಬ್, ಗೂಗಲ್‌ನಲ್ಲಿ ಧರ್ಮಸ್ಥಳ ದೇವಸ್ಥಾನ ಅನ್ನೋ ಹುಡುಕಾಟ ಏಕೆ ಇಷ್ಟು ಹೆಚ್ಚಾಗಿದೆ ಗೊತ್ತಾ? ಕರ್ನಾಟಕದ ಹೃದಯ ಭಾಗದಲ್ಲಿರುವ ಈ ಪವಿತ್ರ ಕ್ಷೇತ್ರಕ್ಕೆ ಪ್ರತಿದಿನ ಸಾವಿರಾರು ಜನರು ಬರುತ್ತಾರೆ. ಕೆಲವರು ಭಕ್ತಿಯಿಂದ ಬರುತ್ತಾರೆ, ಕೆಲವರು ಸಮಸ್ಯೆಗಳಿಂದ ಬಳಲುತ್ತಾ ಬರುತ್ತಾರೆ. ಇನ್ನು ಕೆಲವರು ಇಲ್ಲಿ ನಡೆಯುವ ಸೇವೆ, ಶಿಸ್ತು ಮತ್ತು ಅದ್ಭುತ ಅನುಭವಗಳನ್ನು ನೋಡಲು ಬರುತ್ತಾರೆ. ಧರ್ಮಸ್ಥಳ ಈ ಹೆಸರು ಕೇಳಿದರೆ ಹಲವರಿಗೆ ಮೊದಲು ನೆನಪಾಗೋದು ಶ್ರೀ ಮಂಜುನಾಥ ಸ್ವಾಮಿ. ಆದರೆ ಈ ಕ್ಷೇತ್ರದ ಮಹತ್ವ ಕೇವಲ ದೇವಸ್ಥಾನದಲ್ಲಿಲ್ಲ. ಇಲ್ಲಿ ಇರುವ ಮಾನವೀಯತೆ, ಉಚಿತ ಅನ್ನದಾನ, ಸೇವಾ ಮನೋಭಾವ ಮತ್ತು ಆಧ್ಯಾತ್ಮಿಕ ವಾತಾವರಣವೇ ಈ ಸ್ಥಳವನ್ನು ವಿಶೇಷವಾಗಿಸುತ್ತದೆ. ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಹಸಿರು ಬೆಟ್ಟಗಳ ಮಧ್ಯೆ ನೆಲೆಸಿರುವ ಧರ್ಮಸ್ಥಳ ಅನೇಕ ಶತಮಾನಗಳ ಇತಿಹಾಸ ಹೊಂದಿರುವ ಕ್ಷೇತ್ರ. ಇಲ್ಲಿ ಹಿಂದೂ ಸಂಪ್ರದಾಯದ ಪೂಜೆ ನಡೆಯುತ್ತಿದ್ದರೂ ಈ ಕ್ಷೇತ್ರದ ಆಡಳಿತ ಜೈನ ಕುಟುಂಬದವರಿಂದ ನಡೆಯುವುದು ವಿಶೇಷ. ಇದು ಭಾರತದಲ್ಲಿ ಧರ್ಮ ಸೌಹಾರ್ದತೆಯ ಅದ್ಭುತ ಉದಾಹರಣೆಯಾಗಿ ಗುರುತಿಸಲಾಗಿದೆ. ಪ್ರತಿದಿನ ಬೆಳಗ್ಗಿನಿಂದಲೇ ದೇವಸ್ಥಾನದ ಸುತ್ತ ಭಕ್ತರ ಸಾಲು ಕಾಣಿಸುತ್ತದೆ. ಕೆಲವರು ದೂರದ ಊರುಗಳಿಂದ ಬಸ್ಸಿನಲ್ಲಿ ಬರುತ್ತಾರೆ, ಕೆಲವರು ಕುಟುಂಬ ಸಮೇತರಾಗಿ ಕಾರಿನಲ್ಲಿ ಬರುತ್ತಾರೆ, ಕೆಲವರು ಪಾದಯಾತ್ರೆಯಲ್ಲಿ ಬರುತ್ತಾರೆ. ಎಲ್ಲರ ಮುಖದಲ್ಲೂ ಒಂದೇ ನಿರೀಕ್ಷೆ, ಒಮ್ಮೆ ಸ್ವಾಮಿಯ ದರ್ಶನ ಸಿಗಲಿ ಅನ್ನೋ ಭಕ್ತಿ. ಧರ್ಮಸ್ಥಳಕ್ಕೆ ಬಂದ ತಕ್ಷಣ ಗಮನ ಸೆಳೆಯುವುದು ಇಲ್ಲಿನ ಶಾಂತ ವಾತಾವರಣ. ನಗರ ಜೀವನದ ಗದ್ದಲದಿಂದ ದೂರ. ಇಲ್ಲಿ ಕಾಲಿಟ್ಟ ಕೂಡಲೇ ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ಸಿಗುತ್ತದೆ. ದೇವಸ್ಥಾನದ ಘಂಟೆಗಳ ಧ್ವನಿ, ಭಜನೆಗಳ ನಾದ, ಭಕ್ತರ ಭಾವನೆ ಇವೆಲ್ಲ ಸೇರಿ ಒಂದು ವಿಭಿನ್ನ ಅನುಭವ ನೀಡುತ್ತವೆ. ಆದರೆ ಈ ಕ್ಷೇತ್ರದ ಅತ್ಯಂತ ದೊಡ್ಡ ವಿಶೇಷತೆ ಏನು ಗೊತ್ತಾ? ಅದು ಅನ್ನದಾನ. ಪ್ರತಿದಿನ ಸಾವಿರಾರು ಜನರಿಗೆ ಇಲ್ಲಿ ಉಚಿತ ಊಟ ನೀಡಲಾಗುತ್ತದೆ. ಧರ್ಮ, ಜಾತಿ, ಶ್ರೀಮಂತ, ಬಡ ಎಂಬ ಯಾವುದೇ ಭೇದವಿಲ್ಲದೆ ಎಲ್ಲರಿಗೂ ಒಂದೇ ರೀತಿಯ ಊಟ. ಇದು ಕೇವಲ ಅನ್ನವಲ್ಲ, ಸೇವೆಯ ಸಂಕೇತ. ಬಹಳಷ್ಟು ಜನರು ಹೇಳುವ ಮಾತೇನೆಂದರೆ ಧರ್ಮಸ್ಥಳದ ಅನ್ನದ ರುಚಿ ಬೇರೆ. ಅದಕ್ಕೆ ಕಾರಣ ಕೇವಲ ಆಹಾರ ಅಲ್ಲ, ಅದರಲ್ಲಿ ಇರುವ ಭಕ್ತಿ ಮತ್ತು ಸೇವಾ ಮನೋಭಾವ. ಇಲ್ಲಿ ಬರುವ ಭಕ್ತರಲ್ಲಿ ಹಲವರಿಗೆ ವೈಯಕ್ತಿಕ ಅನುಭವಗಳಿರುತ್ತವೆ. ಕೆಲವರು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಾ ಬಂದು ಪ್ರಾರ್ಥನೆ ಮಾಡುತ್ತಾರೆ. ಕೆಲವರು ಉದ್ಯೋಗಕ್ಕಾಗಿ, ಕೆಲವರು ಕುಟುಂಬದ ಶಾಂತಿಗಾಗಿ, ಕೆಲವರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪ್ರಾರ್ಥಿಸುತ್ತಾರೆ. ಅನೇಕ ಜನರು ತಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಯಾದ ಮೇಲೆ ಮತ್ತೆ ದೇವಸ್ಥಾನಕ್ಕೆ ಬಂದು ಸೇವೆ ಮಾಡುತ್ತಾರೆ. ಕೆಲವರು ಹಣದಾನ ಮಾಡುತ್ತಾರೆ, ಕೆಲವರು ಅನ್ನದಾನಕ್ಕೆ ಸಹಾಯ ಮಾಡುತ್ತಾರೆ, ಇನ್ನು ಕೆಲವರು ಸ್ವಯಂ ಸೇವಕರಾಗಿ ಕೆಲಸ ಮಾಡುತ್ತಾರೆ. ಧರ್ಮಸ್ಥಳದ ಮತ್ತೊಂದು ದೊಡ್ಡ ವಿಶೇಷತೆ ಎಂದರೆ ಇಲ್ಲಿನ ಶಿಸ್ತು ಮತ್ತು ಸ್ವಚ್ಛತೆ. ಲಕ್ಷಾಂತರ ಜನರು ಭೇಟಿ ನೀಡುತ್ತಿದ್ದರೂ ದೇವಸ್ಥಾನದ ಸುತ್ತಮುತ್ತಲಿನ ಪರಿಸರವನ್ನು ತುಂಬಾ ಸ್ವಚ್ಛವಾಗಿ ನಿರ್ವಹಿಸಲಾಗುತ್ತದೆ. ಇದು ಅನೇಕ ಜನರಿಗೆ ಆಶ್ಚರ್ಯ ಉಂಟು ಮಾಡುತ್ತದೆ. ಇಲ್ಲಿ ಕೇವಲ ದೇವಸ್ಥಾನ ಮಾತ್ರವಲ್ಲ, ಶಿಕ್ಷಣ, ಆರೋಗ್ಯ ಮತ್ತು ಸಮಾಜ ಸೇವೆಯಲ್ಲೂ ಧರ್ಮಸ್ಥಳ ದೊಡ್ಡ ಪಾತ್ರ ವಹಿಸಿದೆ. ಅನೇಕ ಶಾಲೆಗಳು, ಕಾಲೇಜುಗಳು, ಆಸ್ಪತ್ರೆಗಳು ಮತ್ತು ಸೇವಾ ಸಂಸ್ಥೆಗಳು ಇಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಬಹಳಷ್ಟು ಜನರಿಗೆ ಗೊತ್ತಿಲ್ಲದ ವಿಷಯ ಏನಂದ್ರೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಸಾವಿರಾರು ಕುಟುಂಬಗಳಿಗೆ ಸಹಾಯ ಮಾಡಲಾಗಿದೆ. ಮಹಿಳೆಯರ ಸ್ವಸಹಾಯ ಸಂಘಗಳು, ಕೃಷಿ ಸಹಾಯ ಯೋಜನೆಗಳು, ಶಿಕ್ಷಣ ಸಹಾಯಧನ ಇವುಗಳ ಮೂಲಕ ಸಮಾಜಕ್ಕೆ ದೊಡ್ಡ ಮಟ್ಟದ ಸಹಾಯ ನೀಡಲಾಗುತ್ತಿದೆ. ಇಲ್ಲಿ ಬರುವ ಪ್ರವಾಸಿಗರಿಗೆ ದೇವಸ್ಥಾನದ ಸುತ್ತಲಿನ ಪ್ರಕೃತಿ ಕೂಡ ತುಂಬಾ ಇಷ್ಟವಾಗುತ್ತದೆ. ಮಳೆಗಾಲದಲ್ಲಿ ಧರ್ಮಸ್ಥಳದ ಸೌಂದರ್ಯ ಇನ್ನೂ ಹೆಚ್ಚಾಗುತ್ತದೆ. ಹಸಿರು ಬೆಟ್ಟಗಳು, ಮಂಜು, ತಂಪಾದ ಗಾಳಿ ಇವೆಲ್ಲ ಸೇರಿ ಅದ್ಭುತ ಅನುಭವ ನೀಡುತ್ತವೆ. ಧರ್ಮಸ್ಥಳಕ್ಕೆ ಭೇಟಿ ನೀಡಿದವರು ಸಾಮಾನ್ಯವಾಗಿ ಬಾಹುಬಲಿ ಮೂರ್ತಿಯನ್ನು ನೋಡಲು ಹೋಗುತ್ತಾರೆ. ಬೆಟ್ಟದ ಮೇಲಿರುವ ಆ ಭವ್ಯ ಪ್ರತಿಮೆ ನೋಡಿದಾಗ ಹಲವರಿಗೆ ಆಶ್ಚರ್ಯವಾಗುತ್ತವೆ. ಅಲ್ಲಿಂದ ಕಾಣುವ ಪ್ರಕೃತಿ ದೃಶ್ಯಗಳು ಮನಸ್ಸಿಗೆ ಹತ್ತಿರವಾಗುತ್ತವೆ. ಇತ್ತೀಚಿನ ವರ್ಷಗಳಲ್ಲಿ ಯೂಟ್ಯೂಬ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮಸ್ಥಳದ ವಿಡಿಯೋಗಳು ತುಂಬಾ ವೈರಲ್ ಆಗಿವೆ. ಜನರು ದೇವಸ್ಥಾನದ ಸೌಂದರ್ಯ, ಅನ್ನದಾನ, ಭಕ್ತಿ ಮತ್ತು ಸೇವೆಯ ಬಗ್ಗೆ ವಿಡಿಯೋಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಅದರಿಂದಲೇ ಧರ್ಮಸ್ಥಳ ದೇವಸ್ಥಾನ ಅನ್ನೋ ಹುಡುಕಾಟ ಹೆಚ್ಚಾಗಿದೆ. ಕೆಲವರು ಇಲ್ಲಿ ನಡೆದ ಅದ್ಭುತ ಅನುಭವಗಳ ಬಗ್ಗೆ ಹೇಳುತ್ತಾರೆ. ನಾನು ತುಂಬಾ ಕಷ್ಟದಲ್ಲಿದ್ದಾಗ ಇಲ್ಲಿ ಬಂದೆ, ಪ್ರಾರ್ಥನೆ ಮಾಡಿದ ನಂತರ ಜೀವನದಲ್ಲಿ ಒಳ್ಳೆಯ ಬದಲಾವಣೆಯಾಯಿತು. ಇಂತಹ ಕಥೆಗಳು ಜನರಲ್ಲಿ ಇನ್ನಷ್ಟು ಕುತೂಹಲ ಹೆಚ್ಚಿಸುತ್ತವೆ. ಆದರೆ ಧರ್ಮಸ್ಥಳದ ನಿಜವಾದ ಶಕ್ತಿ ಕೇವಲ ಅದ್ಭುತ ಕಥೆಗಳಲ್ಲಿಲ್ಲ. ಇಲ್ಲಿ ಇರುವ ಮಾನವೀಯತೆ, ಸೇವೆ ಮತ್ತು ಭಕ್ತಿಯಲ್ಲಿದೆ. ಇಂದಿನ ಕಾಲದಲ್ಲಿ ಜನರು ಒತ್ತಡ, ಸಮಸ್ಯೆಗಳು ಮತ್ತು ಗೊಂದಲಗಳಿಂದ ತುಂಬಿದ ಜೀವನವನ್ನ ನಡೆಸುತ್ತಿದ್ದಾರೆ. ಅಂತಹ ಸಮಯದಲ್ಲಿ ಧರ್ಮಸ್ಥಳದಂತಹ ಸ್ಥಳಗಳು ಜನರಿಗೆ ಮನಃಶಾಂತಿ ನೀಡುತ್ತವೆ. ಕೆಲವರು ದೇವಸ್ಥಾನಕ್ಕೆ ಕೇವಲ ದರ್ಶನಕ್ಕಾಗಿ ಬರುತ್ತಾರೆ, ಆದರೆ ಹಿಂತಿರುಗುವಾಗ ಅವರ ಜೊತೆ ಹೋಗೋದು ಒಂದು ವಿಭಿನ್ನ ಅನುಭವ, ಒಂದು ನೆಮ್ಮದಿ, ಒಂದು ಭಾವನೆ.
ಮತ್ತೆ ಮತ್ತೆ ಬರಬೇಕೆನ್ನಿಸುವ ಆಕರ್ಷಣೆ. ನೀವು ಕರ್ನಾಟಕಕ್ಕೆ ಟ್ರಿಪ್ ಪ್ಲಾನ್ ಮಾಡುತ್ತಿದ್ದರೆ ಧರ್ಮಸ್ಥಳವನ್ನ ನಿಮ್ಮ ಪಟ್ಟಿಯಲ್ಲಿ ತಪ್ಪದೇ ಸೇರಿಸಿ. ಬೆಳಗಿನ ಪೂಜೆ, ದೇವಸ್ಥಾನದ ವಾತಾವರಣ, ಉಚಿತ ಅನ್ನದಾನ, ಸುತ್ತಲಿನ ಪ್ರಕೃತಿ ಇವೆಲ್ಲ ಸೇರಿ ನಿಮ್ಮ ಜೀವನದಲ್ಲಿ ಮರೆಯಲಾಗದ ಅನುಭವ ಕೊಡುತ್ತವೆ. ಹಲವರು ಹೇಳುವ ಒಂದು ಮಾತಿದೆ, ಧರ್ಮಸ್ಥಳಕ್ಕೆ ಕರೆಯಿಲ್ಲದೆ ಹೋಗಲು ಸಾಧ್ಯವಿಲ್ಲ. ಅದು ನಿಜವೇ ಅಥವಾ ಭಕ್ತಿಯ ನಂಬಿಕೆಯೇ ಅನ್ನೋದು ಬೇರೆ ವಿಷಯ. ಆದರೆ ಒಮ್ಮೆ ಇಲ್ಲಿ ಭೇಟಿ ನೀಡಿದವರು ಮತ್ತೆ ಮತ್ತೆ ಬರಬೇಕೆನ್ನಿಸುತ್ತದೆ. ಹೀಗಾಗಿ ನೀವು ಇನ್ನೂ ಧರ್ಮಸ್ಥಳಕ್ಕೆ ಹೋಗಿಲ್ಲ ಅಂದ್ರೆ ಜೀವನದಲ್ಲಿ ಒಮ್ಮೆ ತಪ್ಪದೇ ಭೇಟಿ ನೀಡಿ. ಬಹುಶಃ ನಿಮಗೂ ಅಲ್ಲಿ ಯಾವುದೋ ವಿಶೇಷ ಅನುಭವ ಕಾದಿರಬಹುದು.